ಕೇವಲ ಸ್ಕೆಲೆಟನ್ನ ನೋಡಿ ಅವ್ರು ಯಾವ ರೀತಿ ಇದು ಗಂಡಿನ ಸ್ಕೆಲೆಟನ್, ಹೆಣ್ಣಿನ ಸ್ಕೆಲೆಟನ್, ಮಕ್ಕಳ ಸ್ಕೆಲೆಟನ್, ಒಂದು ಕ್ಯಾರೆಕ್ಟರಿಸ್ಟಿಕ್ ಅದು ನೋಡ್ಬಿಟ್ಟು ನಾವು ಹೇಳ್ಬೋದು ಇದು ಫೀಮೇಲ್ದು ಪೆಲ್ವಿಸ್, ಇದು ಮೇಲ್ದು ಪೆಲ್ವಿಸ್. ಫೀಟಲ್ ಸ್ಕಲ್ ಇಂದ ಅಡಲ್ಟ್ ಮೇಲೆ ಇದು ಸೂಚರ್ಸ್ ನೋಡ್ತೀವಿ. ಫೀಟಲ್ ಸ್ಕಲ್ ಅಲ್ಲಿ, ಮಗು ಸ್ಕಲ್ ಅಲ್ಲಿ ಅದು ಸೂಚರ್ಸ್ ಎಲ್ಲ ಜಾಯಿಂಟ್ ಆಗಲ್ಲ. ಐ ರೀಜನ್ ಅದು ರೌಂಡ್ ಆಗಿರುತ್ತೆ ಅಂದ್ರೆ ನಾವು ಹೇಳ್ಬೋದು ಅದು ಫೀಮೇಲ್ ಸ್ಕಲ್. ಇಲ್ಲಿ ಏಜ್ ಗೊತ್ತಾಗುತ್ತೆ ಅಂತ ಹೇಳಿ. ಹೌದು, ಹೇಗೆ ಗೊತ್ತಾಗುತ್ತೆ? ಸಪೋಸ್ ಡೈರೆಕ್ಷನ್ ಆಫ್ ಇಂಪ್ಯಾಕ್ಟ್, ಸಪೋಸ್ ಗನ್ ಶಾಟ್ ಆಗಿದ್ದಾರೆ, ಇಲ್ಲ ಅಂದ್ರೆ ಯಾರೋ ಕಲ್ ಹಾಕಿದ್ದಾರೆ ಗ್ಲಾಸ್ ಅಲ್ಲಿ, ಅದು ಈ ಕಡೆಯಿಂದ ಬರುತ್ತೆ, ಇಲ್ಲ ಆ ಕಡೆಯಿಂದ ಹಾಕಿದ್ದಾರೆ. ಸಪೋಸ್ ನಾವು ಫಿಂಗರ್ ಪ್ರಿಂಟ್ ಎಲ್ಲ ನೋಡ್ಬೋದು. ಫೈರ್ ಆರ್ಮ್ ಇಲ್ಲಿ ಬ್ಯಾರೆಲ್ ಅಲ್ಲಿ ಸ್ಟ್ರೈಷನ್ ಮಾರ್ಕ್ಸ್ ಇದೆ. ನಾವು ಹೇಳ್ಬೋದು ಅದು ಸೇಮ್ ಫೈರ್ ಆರ್ಮ್ ಯೂಸ್ ಮಾಡಿ ಚೆಕ್ ಫೋರ್ಜರಿಲಿ ಅವರು ಬರೆದಿದ್ದಾರೆ 1000. ಅದು ಇಂಕ್ ಪ್ರಕಾರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ, ಯಾವುದೇ ಕ್ರೈಮ್ ಸಂಬಂಧಪಟ್ಟಂತೆ, ಅಪರಾಧ ಕೇಸ್ಗೆ ಸಂಬಂಧಪಟ್ಟಂತೆ ಹೈಯೆಸ್ಟ್ ಕೇಳಿ ಬರೋ ವಿಚಾರ ಯಾವುದು? FSL, ವಿಧಿ ವಿಜ್ಞಾನ ಪ್ರಯೋಗಾಲಯ. ಮೂಳೆ ಪೀಸ್ ಸಿಕ್ಕಿದ್ರೆ, ಕೂದಲು ಸಿಕ್ಕಿದ್ರೆ, ಫಿಂಗರ್ ಪ್ರಿಂಟ್ ಸಿಕ್ಕಿದ್ರೆ, ಉಗುರು ಸಿಕ್ಕಿದ್ರೆ, ಕಾಲಿನ ಫುಟ್ ಪ್ರಿಂಟ್ ಸಿಕ್ಕಿದ್ರೆ, ಫುಟ್ವೇರ್ನ ಪ್ರಿಂಟ್ ಸಿಕ್ಕಿದ್ರೆ, ಇದನ್ನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ಲಾಗಿದೆ ಅಂತ ಹೇಳೋದನ್ನ ಕೇಳಿದಿರಿ. ಯಾವುದೇ ಕೇಸಲ್ಲಾದರೂ ಕೂಡ ಇದನ್ನು ಕಳಿಸ್ಕೊಡ್ತಾರೆ ಅಲ್ವಾ? ಹಾಗಾದರೆ FSL ಲ್ಯಾಬ್ನಲ್ಲಿ ಹೇಗೆ ಟೆಸ್ಟ್ಗಳನ್ನು ಮಾಡಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕೆ ನಾವಿವತ್ತು ಒಂದು ಎಲ್ಲ ಫೆಸಿಲಿಟಿ ಇರೋ ಒಂದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಬಂದಿದ್ದೀವಿ. ಬೆಂಗಳೂರಿನ ಕ್ರಿಸ್ಟು ಜಯಂತಿ ಡೀಮ್ ಟು ಬಿ ಯೂನಿವರ್ಸಿಟಿಯ ಫೊರೆನ್ಸಿಕ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ನಾವಿವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ನಾವೀಗ ಆ ಡಿಪಾರ್ಟ್ಮೆಂಟ್ನ ಮುಂದೆ ಇದ್ದೀವಿ. ಒಳಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಒಂದು ಪರ್ಸ್ಪೆಕ್ಟಿವ್ ಕೊಡಬೇಕು ಇದರ ಮಹತ್ವಕ್ಕೆ ಸಂಬಂಧಪಟ್ಟಂತೆ. 1947 ತನಕ ನಮ್ಮ ಹತ್ರ ಇಡೀ ದೇಶದಲ್ಲಿ, ಈ ಭಾರತದಲ್ಲಿ ಕೇವಲ 7 ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್ಗಳಿದ್ವು. ಈಗ ಅವುಗಳ ಸಂಖ್ಯೆ 648 ಆಗಿದೆ. ಸೊ ಅದರ ಮಹತ್ವ ಜಾಸ್ತಿ ಆಗ್ತಾ ಬರ್ತಾ ಇದೆ. ಜೊತೆಗೆ ಭಾರತದಲ್ಲಿ ಅಪರಾಧ ಪ್ರಕರಣಗಳು ದಾಖಲಾದಾಗ ಅಂತ ಸಂದರ್ಭದಲ್ಲಿ ಸ್ನೇಹಿತರ ಕನ್ವಿಕ್ಷನ್ ರೇಟ್, ಅಂದರೆ ಅಪರಾಧ ಸಾಬೀತಾಗಿ ಅವ್ರಿಗೆ ಶಿಕ್ಷೆ ಆಗೋ ಪ್ರಕರಣಗಳು ಅಥವಾ ಅಂತಹ ಕೇಸ್ಗಳು 42% ಇದೆ. 100 ಕೇಸ್ ದಾಖಲಾದ 42 ಕೇಸಲ್ಲಿ ಕನ್ವಿಕ್ಷನ್ ಆಗುತ್ತೆ. ಆದರೆ ಆ 42% ಕೇಸಸ್ಸಲ್ಲೂ ಕೂಡ 84% ಕೇಸ್ಗಳಲ್ಲಿ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿರುತ್ತೆ. ಈಗ ಹೊಸದಾಗಿ ಬಂದಿರೋ BNS, ಭಾರತೀಯ ನ್ಯಾಯ ಸಂಹಿತ, ಅದರಲ್ಲೂ ಕೂಡ ಫೊರೆನ್ಸಿಕ್ ಇನ್ವೆಸ್ಟಿಗೇಷನ್ ಕಡ್ಡಾಯ ಮಾಡಲಾಗಿದೆ. ಹಾಗಾಗಿ ನಿಮಗೀಗ FSL ಎಷ್ಟು ಮುಖ್ಯ ಅನ್ನೋದು ಅರ್ಥ ಆಗಿರುತ್ತೆ. ಬನ್ನಿ ನಾವೀಗ ಸೀದಾ ಲ್ಯಾಬ್ ಒಳಗೆ ಹೋಗೋಣ. ಇಲ್ಲಿ ಏನೆಲ್ಲ ಸ್ಟಡಿ ಮಾಡ್ತಾರೆ, ಯಾವ ರೀತಿ ಸ್ಟಡಿ ಮಾಡ್ತಾರೆ, ಯಾವ ರೀತಿ ಸ್ಯಾಂಪಲ್ಸನ್ನು ಅವರು ನೋಡ್ತಾರೆ, ಗಾಯದ ಗುರುತುಗಳನ್ನು ಹೇಗೆ ಪತ್ತೆ ಹಚ್ತಾರೆ, ಕೇವಲ ಸ್ಕೆಲೆಟನ್ನ ನೋಡಿ ಅವ್ರು ಯಾವ ರೀತಿ ಇದು ಗಂಡಿನ ಸ್ಕೆಲೆಟನ್ನು, ಹೆಣ್ಣಿನ ಸ್ಕೆಲೆಟನ್ನ, ಮಕ್ಕಳ ಸ್ಕೆಲೆಟನ್ನು, ಅಥವಾ ಹೊಟ್ಟೆಲಿದ್ದಂಥ ಭ್ರೂಣದ ಸ್ಕೆಲೆಟನ್ನ, ಜೊತೆಗೆ ಯಾವ ಏಜ್ ಆಗಿತ್ತು, ಎಷ್ಟು ವಯಸ್ಸಲ್ಲಿ ಮೃತಪಟ್ಟಿದ್ದ ದೇಹದ ಸ್ಕೆಲೆಟನ್ ಆಗಿರ್ಬೋದು, ಎಲ್ಲ ಹೇಗೆ ಕಂಡುಹಿಡಿತಾರೆ ಎಲ್ಲವನ್ನ ನೋಡ್ತಾ ಹೋಗೋಣ. ನಮ್ಮ ಜೊತೆಗೆ ಇದ್ರ ಬಗ್ಗೆ ಮಾತಾಡೋಕೆ HOD, ಈ ಡಿಪಾರ್ಟ್ಮೆಂಟ್ನ HOD ಆಗಿರೋ ಡಾನ್ ಕೈರೋ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಚೆನ್ನಾಗಿದ್ದೀರಾ? ನಿಮ್ಮ ಲ್ಯಾಬ್ ನೋಡೋಣ ಅಂತ ಬಂದ್ವಿ. ಆಯ್ತು ಸರ್. ಇದು ನಮ್ಮದು ಫೊರೆನ್ಸಿಕ್ ಬಯಾಲಜಿ, ಸೆರಾಲಜಿ, ಆಂಥ್ರೋಪಾಲಜಿ ಲ್ಯಾಬು. ಇಲ್ಲಿ ಬಯಾಲಜಿಕಲ್ ಸ್ಪೆಸಿಮೆನ್ಸು ಮತ್ತು ಸ್ಕೆಲೆಟಲ್ ಅನಾಲಿಸಿಸ್ ಎಲ್ಲ ಮಾಡ್ತೀವಿ. ಇಲ್ಲಿ ಪೆಲ್ವಿಸ್ ಬೋನ್ ಇದೆ, ಒಂದು ಫಿಮೇಲು, ಮೇಲು, ಪೆಲ್ವಿಕ್ ಬೋನ್. ಇದು ನೋಡಿದ್ರೆ ಎಷ್ಟು ವೈಡ್ ಆಗಿದೆ ಬೋನು. ಇದು ಜಸ್ಟ್ ಒನ್ ಕ್ಯಾರೆಕ್ಟರಿಸ್ಟಿಕ್. ಮತ್ತೆ ಇದು ಅಷ್ಟು ವೈಡ್ ಇಲ್ಲ. ಸೊ ಅದು ಒಂದು ಕ್ಯಾರೆಕ್ಟರಿಸ್ಟಿಕ್, ಅದು ನೋಡ್ಬಿಟ್ಟು ನಾವು ಹೇಳ್ಬೋದು ಇದು ಫಿಮೇಲ್ದು ಪೆಲ್ವಿಸ್, ಇದು ಮೇಲ್ದು ಪೆಲ್ವಿಸ್. ಅಂದ್ರೆ ಸ್ನೇಹಿತರೆ, ಇದು ಪೆಲ್ವಿಕ್ ಬೋನ್ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಸೊಂಟದ ಭಾಗದಲ್ಲಿರೋ ಮೂಳೆ ಇದು. ಹೌದು. ಅವ್ರು ಹೇಳ್ತಿರೋದೇನೆಂದ್ರೆ, ಇದು ನೋಡಿ ಸ್ವಲ್ಪ ಇದು ತೆರೆದಂತಿದೆ, ವೈಡ್ ಇದೆ ಈ ಬೋನ್. ಸೊ ಇದು ಒಂದು ಫಿಮೇಲ್ ದೇಹದ ಸ್ಕೆಲೆಟನ್ನ ಪೆಲ್ವಿಕ್ ಬೋನ್ ಅಂತ. ಈ ಥರ ರೌಂಡೆಡ್ ಇರೋದ್ರಿಂದ ಇದು ನಮಗೆ ಪತ್ತೆ ಹಚ್ಚಕ್ಕಾಗತ್ತೆ. ಇದು ಮುಖ್ಯವಾಗಿ ಇದು ಗಂಡಿನ ದೇಹದ ಸ್ಕೆಲೆಟನ್ನ ಪೆಲ್ವಿಕ್ ಬೋನ್ ಅಂತ ಹೇಳಿ. ಯಾಕಂದರೆ ಮಹಿಳೆಗೆ ಮಗುವನ್ನು ಹೆರುವ ಜೈವಿಕ ಜವಾಬ್ದಾರಿ ಕೂಡ ಇರೋ ಸಂದರ್ಭದಲ್ಲಿ ಅದು ಈ ರೀತಿ ಇರೋದು ಅನಿವಾರ್ಯ, ಸ್ವಲ್ಪ ವೈಡ್ ಆಗಿರೋದು ಅನಿವಾರ್ಯ ಅಂತ. ನೀವು ಗಮನಿಸಿರ್ಬೋದು ಇತ್ತೀಚಿನ ಕೆಲ ಪ್ರಕರಣಗಳಲ್ಲೂ ಕೂಡ ಯಾವ ರೀತಿ ಅಸ್ಥಿಪಂಜರ ಸಿಕ್ಕಿದಾಗ
ಎರಡು ಮುಖ್ಯ ಆಗತ್ತೆ. ಒಂದು ಸ್ಕಲ್, ತಲೆಬುರುಡೆಯಿಂದಲೂ ಕೂಡ ಗೊತ್ತಾಗತ್ತೆ ಇದು ಗಂಡಿನ ದೇಹದ ಇದು ಸ್ಕೆಲಿಟನ್ ಅಥವಾ ಮಹಿಳೆ ದೇಹದ ಅಂತ ಹೇಳಿ. ಇನ್ನೊಂದು ಪೆಲ್ವಿಕ್ ಬೋನ್ ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಸ್ಕೆಲಿಟನ್ಗಳ ಕಡೆ ಕೂಡ ನಾವು ನೋಡೋಣ. ಇಲ್ಲಿ ಬೇರೆ ಬೇರೆ ಗಾತ್ರದ ಸ್ಕೆಲಿಟನ್ ಇದೆ, ಕೆಲವು ದೊಡ್ಡದಿದೆ, ಕೆಲವು ತುಂಬಾ ಚಿಕ್ಕದಿದೆ. ಇದನ್ನ ಸರ್ ಎಕ್ಸ್ಪ್ಲೇನ್ ಮಾಡ್ಬೋದಾ? ಇದು ಆಕ್ಚುಲಿ ಇದು ಫೀಟಲ್ ಸ್ಕಲ್ ಇಂದ ಅಡಲ್ಟ್ ಸ್ಕಲ್, ಭ್ರೂಣದಿಂದ ಓಲ್ಡ್ ಏಜ್ ಸ್ಕಲ್ ಇದೆ. ಅದು ಮೋಸ್ಟ್ಲಿ ನಾವು ಮೇಲೆ ಇದು ಸೂಚರ್ಸ್ ನೋಡ್ತೀವಿ. ಫೀಟಲ್ ಸ್ಕಲ್ ಅಲ್ಲಿ, ಮಗು ಸ್ಕಲ್ ಅಲ್ಲಿ ಅದು ಸೂಚರ್ಸ್ ಎಲ್ಲ ಜಾಯಿಂಟ್ ಆಗಲ್ಲ, ಅಂದ್ರೆ ತಲೆ ಇದು ಮೂಳೆ ಕೂಡ್ಕೊಂಡಿರೋದಿಲ್ಲ. ಆ ಥರ ಹೋದ್ರೆ ನೀವು ಈ ಥರ ಸೂಚರ್ಸ್ ಫಾರ್ಮ್ ಆಗುತ್ತೆ. ಓಕೆ, ಅಂದ್ರೆ ಕೂಡ್ಕೊಂಡಿರುತ್ತಲ್ವಾ ನೀಟಾಗಿ ಅಡಲ್ಟ್ಸ್ ಅಲ್ಲಿ. ಮತ್ತೆ ಫುಲ್ ಅಡಲ್ಟ್ ಓಲ್ಡ್ ಏಜ್ ಸ್ಕೆಲೆಟನ್, ಅವ್ರಿಗೆ ಟೀತ್ ಇಲ್ಲ, ಹಲ್ಲಿಲ್ಲ. ಮತ್ತೆ ಸೂಚರ್ಸ್ ನೋಡಿ ಸ್ವಲ್ಪ ಫಾರ್ಮ್ ಆಗಿದೆ, ಬಟ್ ಆಲ್ಮೋಸ್ಟ್ ಸ್ವಲ್ಪ ಡಿಸಪಿಯರ್ ಆಗ್ತಿದೆ, ವೀಕ್ ಆಗ್ತಿದೆ ಸ್ಕಲ್. ಸೊ ಆ ಥರ. ಮತ್ತೆ ಸ್ಕಲ್ ಅಲ್ಲಿ ನೀವು ಮೇಲ್ ಫಿಮೇಲ್ ಸ್ಕಲ್ ಹೆಂಗ್ ಕಂಡು ಹಿಡಿದ್ಬೋದು? ಒಂದು ಸಿಂಪಲ್, ಸಪೋಸ್ ಇದು ಆಸಿಪಿಟಲ್ ರೀಜನ್, ಐ ರೀಜನ್, ಅದು ರೌಂಡ್ ಆಗಿರುತ್ತೆ ಅಂದ್ರೆ ನಾವು ಹೇಳ್ಬೋದು ಅದು ಫೀಮೇಲ್ ಸ್ಕಲ್. ಇಲ್ಲಿ ತೋರಿಸೋಣ ನೋಡಿ, ಇದು ರೌಂಡ್ ಆಗಿದೆ. ರೌಂಡ್ ಆಗಿದ್ರೆ ಇದು ಫೀಮೇಲ್. ಸ್ವಲ್ಪ ಸ್ಕ್ವೇರಿಶ್ ಇದ್ರೆ ಅದು ಮೇಲ್ ಸ್ಕಲ್. ಸ್ವಲ್ಪ ಈ ತರ ಅಗಲ, ಅದು ಒಂದು ಕ್ಯಾರೆಕ್ಟರಿಸ್ಟಿಕ್ ನೋಡ್ಬೋದು. ಬಟ್ ಕೆಲವರು ಟೈಮಲ್ಲಿ ಆಲ್ಮೋಸ್ಟ್ ಡಿಫ್ರೆನ್ಶಿಯೇಟ್ ಮಾಡಕ್ ಆಗಲ್ಲ. ಅದು ಬೇರೆ ಫೀಚರ್ಸ್, ಈ ತರ ಫೀಚರ್ಸ್, ಪ್ರೊಟ್ರೂಡಿಂಗ್ ಫೀಚರ್ಸ್ ಅನ್ನು ನೋಡಿದ್ರೆ ಇದು ಇನ್ನೂ ಜಾಸ್ತಿ ಪ್ರೊಟ್ರೂಡಿಂಗ್ ಇದೆ ಫೀಚರ್ಸ್. ಇದು ಅಷ್ಟು ಪ್ರೊಟ್ರೂಡಿಂಗ್ ಇಲ್ಲ. ಸೊ ಅದು ಬೇರೆ ಬೇರೆ ಫೀಚರ್ಸ್ ನೋಡ್ಬಿಟ್ಟು ನಾವು ಹೇಳ್ಬೋದು ಮೇಲ್ ಫೀಮೇಲ್ ಸ್ಕಲ್. ಮತ್ತೆ ಬೇರೆ ಇನ್ಸ್ಟ್ರೂಮೆಂಟ್ ಇದೆ, ಅದು ಫುಲ್ ಸ್ಕೆಲಿಟನ್ ಎಷ್ಟು ಹೈಟ್ ಇದೆ, ಸ್ಟೇಚರ್, ಅದು ಎಸ್ಟಿಮೇಟ್ ಮಾಡ್ಬೋದು. ಇದು ಆಂಥ್ರೋಪೋಮೆಟ್ರಿಕ್ ರಾಡ್, ಸ್ಕಿನ್ ಫೋಲ್ಡ್ ಕ್ಯಾಲಿಪರ್ಸ್, ಸ್ಲೈಡಿಂಗ್ ಕ್ಯಾಲಿಪರ್ಸ್, ಅದೆಲ್ಲ ಮೆಷರ್ ಮಾಡ್ತೀವಿ ಸರ್. ಇದು ವಿತ್ ಎಷ್ಟಿದೆ, ಮತ್ತೆ ಎಲ್ಲ ಐಡೆಂಟಿಫಿಕೇಶನ್ ಮಾಡ್ಲಿಕ್ಕೆ ಸೂಪರ್ ಇಂಪೊಸಿಷನ್ ಮಾಡ್ತೀವಿ. ಇದೆಲ್ಲ ಮೆಜರ್ಮೆಂಟ್ ಮಾಡ್ಮೇಲೆ ನಾವು ಸೂಪರ್ ಇಂಪೊಸಿಷನ್ ಮಾಡ್ಬಿಟ್ಟು ಫೇಸ್ ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಇಲ್ಲಿ ಪೂರ್ಣ ಪ್ರಮಾಣದ ಮಾಡೆಲ್ ಇದೆ, ಫುಲ್ ಮಾಡೆಲ್ ಇದೆ ಅಲ್ಲ ಅಲ್ಲಿ? ಹೌದು. ಸೊ ಇದರಲ್ಲಿ ನಾವು ಫುಲ್ ಮಾಡೆಲ್ ಆದ್ರೆ ನಾವು ಇದು ಸ್ಟೇಚರ್ ಎಲ್ಲ ಕಂಡಿಡ್ಬೋದು. ಇದು ಲಾಂಗ್ ಬೋನ್ಸ್, ಶಾರ್ಟ್ ಬೋನ್ಸ್. ಸೊ ಆ ತರ ಮೆಜರ್ ಮಾಡಿಬಿಟ್ಟು ನಾವು ಹೇಳ್ಬೋದು ಇದು ಅಷ್ಟು ಸ್ಟೇಚರ್ ಇರ್ಬೋದು. 1+2- ಸ್ವಲ್ಪ ಇಂಚಸ್ ಇರುತ್ತೆ. ಯಾಕೆ ಅಂದ್ರೆ ಸ್ಕಿನ್ ಇರುತ್ತೆ, ಮಸಲ್ ಇರುತ್ತೆ. ಸೊ ಆ ತರ ಇರುತ್ತೆ. ಬಟ್ ಅಟ್ ಲೀಸ್ಟ್ ಒಂದು ರಫ್ ಅಂದಾಜಾಗಿ ನಾವು ಸ್ಟೇಚರ್ ಕಂಡಿಡ್ಬೋದು. ಇದು ಅಪ್ಪರ್ ಲಿಂಬ್, ಇದು ಲೋವರ್ ಲಿಂಬ್ ಅಂತಾರಲ್ಲ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ. ಹೌದು. ತುಂಬಾ ಜನ ಲೋವರ್ ಲಿಂಬ್ ಅಂದ್ರೆ ಗಂಟಿಂದ ಕೆಳಗೆ ಅಂತ ಅನ್ಕೊಳ್ತಾರೆ. ಬಟ್ ಇದು ಅಪ್ಪರ್ ಲಿಂಬ್, ಇಲ್ಲಿಂದಾನೇ ಲೋವರ್ ಲಿಂಬ್, ಇಲ್ಲಿಂದಾನೇ ಶುರುವಾಗುತ್ತೆ ಲೋವರ್ ಲಿಂಬ್. ಜೊತೆಗೆ ಇಲ್ಲಿ ನಾವು ಈ ಹಿಂದೆ ಒಂದು ರಿಪೋರ್ಟ್ ಮಾಡಿದ್ರಲ್ಲೂ ಕೂಡ ಹೇಳಿದ್ವಿ, ಇಲ್ಲಿ ಏಜ್ ಗೊತ್ತಾಗುತ್ತೆ ಅಂತ ಹೇಳಿ. ಹೌದು. ಹೇಗೆ ಗೊತ್ತಾಗುತ್ತೆ? ಸಪೋಸ್ ನಾವು ಬರೀ ಸ್ಕಲ್ ಸಿಗಿದ್ರೆ ನಮಗೆ ಏಜ್ ಗೊತ್ತಾಗುತ್ತೆ, ಅದು ಸೂಚರ್ಸ್. ಬಟ್ ಸಪೋಸ್ ಸ್ಕಲ್ ಸಿಗ್ಲಿಲ್ಲ ಅಂದ್ರೆ ಇದು ಆಸಿಫಿಕೇಶನ್ ಸೆಂಟರ್ಸ್ ಇದೆ. ಬರೀ ಒಂದೊಂದು ಜಾಯಿಂಟ್ ಪ್ರಕಾರ ಒಂದೊಂದು ಆಸಿಫಿಕೇಶನ್ ಸೆಂಟರ್ಸ್ ಇರುತ್ತೆ. ಸೊ ಅದು ಆಸಿಫಿಕೇಶನ್ ಸೆಂಟರ್ಸ್ ನೋಡ್ಬಿಟ್ಟು ನಾವು ಹೇಳ್ಬೋದು ಎಷ್ಟು ವಯಸ್ಸು, ಒಂದು ರೇಂಜ್ ಅಲ್ಲಿ. ಕರೆಕ್ಟ್ ಒಂದು ವಯಸ್ಸು ಆಗಲ್ಲ, ಅದು ಒಂದು ರೇಂಜ್ ಅಲ್ಲಿ 20 to 25, ಅಂದ್ರೆ 30 to 35 years ಅಂತ ಹೇಳ್ಬೋದು. ಅಂದ್ರೆ ಒಂದ್ ನಿಮಿಷ, ಇಲ್ಲಿ ಈ ಪ್ರೆಷರ್ ಪಾಯಿಂಟ್ಸ್ ಏನಿರುತ್ತೆ, ಭಾರ ಬೀಳೋ ಜಾಗ, ಅದು ಬಾಡಿಯ ಇಡೀ ದೇಹದ ಭಾರ ಬೀಳೋ ಜಾಗ ಇರುತ್ತಲ್ಲ, ಇಲ್ಲಿ ಎಷ್ಟು ಸೌದಿದೆ ಇದು ಅನ್ನೋದ್ರ ಆಧಾರದ ಮೇಲೆ ಅವರಿಗೆ ಎಷ್ಟು ಏಜ್ ಆಗಿದೆ ಅನ್ನೋ ಒಂದು ಅಂದಾಜನ್ನ ಇಲ್ಲಿ ಮಾಡಲಾಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಿರೋದು. ಹೇಗೆ ಇಲ್ಲೂ ಕೂಡ ನಾವು ಮೇಲ್ ಫಿಮೇಲ್ ನೋಡ್ಬೋದು ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ವೈಡ್ ಇದೆ, ಇದು ಫಿಮೇಲ್ ಪೆಲ್ವಿಕ್ ಬೋನ್ನ ಒಂದು ಮಾದರಿ. ಇದನ್ನ ನೋಡಿ, ಇದು ಸ್ವಲ್ಪ ರೌಂಡೆಡ್ ಇದೆ. ಸೊ ಇದು ಮೇಲ್ ಪೆಲ್ವಿಕ್ ಬೋನ್ನ ಮಾದರಿ. ಇದು ಗಾಯದ ಇಂಜರೀಸ್, ವುಂಡ್ಸ್. ಸೊ ಹಿಂಗಿದೆ ಇನ್ಸೈಸ್ಡ್ ವುಂಡ್ ಇಂಜರಿ, ನೈಫ್ ಆ ಥರ ಯೂಸ್ ಮಾಡ್ತೀವಿ ಮರ್ಡರ್ ಮಾಡಲಿಕ್ಕೆ. ಅಂದ್ರೆ ಯಾರು ಅದು ಇನ್ಸೈಡ್ಸ್ ವುಂಡ್ ಬರುತ್ತೆ. ಸೊ ಈ ತರ ಒಂದು ಇನ್ಸೈಸ್ಡ್ ವುಂಡ್, ಕ್ಲೀನ್ ಕಟ್ ವುಂಡ್ ಇದೆ. ಈ ತರ ಒಂದು ಕ್ಲೀನ್ ಕಟ್ ವುಂಡ್ ಇದೆ, ಇನ್ಸೈಸ್ಡ್ ವುಂಡ್. ಅಂದ್ರೆ ಕ್ಲೀನ್ ಕಟ್ ಅಂತ ಹೇಳಿದ್ರೆ ಇದು ಹತ್ಯೆ ಮಾಡಿದಾಗ, ಮರ್ಡರ್ ಮಾಡಿದಾಗ. ಹೌದೌದು. ಈ ರೀತಿ ನೀಟಾಗಿ ಕ್ಲೀನ್ ಕಟ್ ಗಾಯ ಆಗುತ್ತೆ, ಬೋನ್ ತನಕನೂ ನೀಟಾಗಿ ಕಟ್ ಆಗಿರುತ್ತೆ. ಬೇರೆ ಬೋನ್ ತರ ನಿಮಗೆ ಇರ್ರೆಗ್ಯುಲರ್ ಶೇಪ್ ಬರುತ್ತೆ. ಓಕೆ. ಅಂದ್ರೆ ಆಕ್ಸಿಡೆಂಟ್ ಬಿದ್ದಾದ್ರೆ ಸೊ ಇದು ಈ ತರ ಇರ್ರೆಗ್ಯುಲರ್ ಆಗಿರುತ್ತೆ. ಗಾಯದ ಶೇಪ್ ಕೂಡ, ಎಡ್ಜಸ್ ಕೂಡ ಇರ್ರೆಗ್ಯುಲರ್ ಆಗಿರುತ್ತೆ, ಶಾರ್ಪ್ ಕಟ್ ಇರೋದಿಲ್ಲ. ಹೌದು ಸರ್.
ಮತ್ತೆ ಸ್ಟ್ರಾಂಗ್ಯುಲೇಷನ್ ಅಲ್ಲಿ ಅವರು ರೋಪ್ ಯೂಸ್ ಮಾಡ್ತಾರೆ, ಹಗ್ಗ ಹಾಕೊಂಡಾಗ. ಸೊ ಅದು ರೋಪ್ ಇಂಪ್ರೆಷನ್ ಬರುತ್ತೆ, ಅಷ್ಟು ಕ್ಲಿಯರ್ ಬರಲ್ಲ, ಬಟ್ ಅದು ಡಿಪಿಕ್ಟ್ ಮಾಡ್ಲಿಕ್ಕೆ ಇದು ಮಾಡಲ್ ಇದೆ, ಬಟ್ ಇಲ್ಲಿ ಇಂಪ್ರೆಷನ್ ಬರುತ್ತೆ. ಮತ್ತೆ ಹ್ಯಾಂಗಿಂಗ್ ಕೇಸಲ್ಲಿ, ಈ ತರ ಹ್ಯಾಂಗಿಂಗ್ ಕೇಸಲ್ಲಿ ನಾವು ಎಕ್ಸ್ಟ್ರಾ ಇನ್ಫಾರ್ಮೇಶನ್, ಇದು ಸ್ಟ್ರಾಂಗ್ಯುಲೇಷನ್ ಮಾರ್ಕ್, ಲಿಗೇಚರ್ ಮಾರ್ಕ್, ಲಿಗೇಚರ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ. ಬಟ್ ಇನ್ನೂ ಒಂದು ಸೆಕೆಂಡ್ ಎವಿಡೆನ್ಸ್ ಇದೆ, ನಾವು ಏನ್ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಹ್ಯಾಂಗಿಂಗ್ ಮಾಡ್ಲಿಕ್ಕೆ, ಇಲ್ಲಾಂದ್ರೆ ಅವರು ಮರ್ಡರ್ ಮಾಡ್ಲಿಕ್ಕೆ ಏನ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಅದು ಫೈಬರ್ಸ್ ಇಲ್ಲಿ ಅದ್ರ ಫೈಬರ್ಸ್ ಇರುತ್ತೆ, ಅಂದ್ರೆ ಆ ಹಗ್ಗ ಅಥವಾ ಬಟ್ಟೆಯ ಫೈಬರ್ಸ್ ಸಿಗುತ್ತೆ. ಹೌದು. ಸೊ ಅದು ಟೇಪ್ ಲಿಫ್ಟ್ ಮಾಡ್ತೀವಿ, ಅದು ಟೇಪ್ ಲಿಫ್ಟ್ ಮಾಡ್ಬಿಟ್ಟು ಫೈಬರ್ಸ್ ನಾವು ಸ್ಯಾಂಪಲ್ ಇಂದ, ಕ್ರೈಮ್ ಸೀನ್ ಇಂದ ಸ್ಯಾಂಪಲ್, ಇಲ್ಲ ಅಂದ್ರೆ ಸಸ್ಪೆಕ್ಟ್ ಇಂದ ಸ್ಯಾಂಪಲ್ ಕಲೆಕ್ಟ್ ಮಾಡ್ಬಿಟ್ಟು ಮ್ಯಾಚ್ ಮಾಡ್ತೀವಿ, ಅದು ಸೇಮ್ ಮೆಟೀರಿಯಲ್ ಯೂಸ್ ಮಾಡಿದ್ರೆ ಇಲ್ಲ. ಇದೇನಿದು ಥ್ರಾಟ್ಲಿಂಗ್ ಅಂದ್ರೆ? ಥ್ರಾಟ್ಲಿಂಗ್ ಅಂದ್ರೆ ನಾವು ಎರಡು ಕೈ ಇಟ್ಕೊಂಡು ನಾವು ಚೋಕ್ ಮಾಡ್ತೀವಿ, ಅಂದ್ರೆ ಉಸಿರುಗಡಿಸೋದು. ಹೌದು. ಇಲ್ಲ ಇದು ಅದೇ ಅಂದ್ರೆ ಉಸಿರುಗಡಿಸೋದು. ಹೌದು. ಓಕೆ. ಸೊ ಅದು ಥ್ರಾಟ್ಲಿಂಗ್. ಸೊ ಅದು ಥ್ರಾಟ್ಲಿಂಗ್ ಮಾಡುವಾಗ ಇಲ್ಲಿ ನೋಡಿ, ಇದು ನೇಲ್ ಮಾರ್ಕ್ ಇಂಪ್ರೆಷನ್ಸ್ ಇದೆ. ಕುತ್ತಿಗೆ ಹಿಡಿದು ಅಥವಾ ಮೂಗನ್ನ ಬಂದ್ ಮಾಡಿ, ಮೂಗು ಬಾಯಿ ಇಲ್ಲ, ಬಟ್ ಮೇನ್ಲಿ ಇದು ಕತ್ತು. ಓಕೆ. ಕತ್ತು ಹಿಸುಕಿ ಈ ತರ ಏನಾದ್ರು ಹತ್ಯೆ ಮಾಡಿದಾಗ ಮೂಗಿನ ರಕ್ತ ಬಂದ, ಅದು ಪ್ರೆಷರ್ ಬರುತ್ತೆ ನಿಮ್ಗೆ, ಅದಕ್ಕೆ ರಕ್ತ ಮೂಗು. ಓಕೆ. ಓಕೆ. ಅದೇ ಮೈನ್ಲಿ ಸ್ನೇಹಿತರೆ, ಕ್ಲಿಯರ್ ಕಟ್. ಈಗ ಯಾವ್ದೋ ಫ್ಯಾಕ್ಟ್ರಿಲಿ ಕೆಲಸ ಮಾಡ್ತಿಲ್ಲ, ಮಷಿನರಿಲಿ ಕೆಲಸ ಮಾಡ್ತಿಲ್ಲ, ಬೇರೆ ಜಾಗದಲ್ಲಿ ಆಗಿದೆ. ಯಾಕಂದ್ರೆ ಫ್ಯಾಕ್ಟ್ರಿಲೆಲ್ಲ ಶಾರ್ಪ್ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಉಳಿದಂತೆ ಬೇರೆ ಸಾಮಾನ್ಯವಾಗಿ ಎಲ್ಲ ಕೇಸಲ್ಲೂ ಕೂಡ ಈ ರೀತಿ ಶಾರ್ಪ್ ಕಟ್ ಆಗಿದೆ ಅಂತ ಹೇಳಿದ್ರೆ ಅದು ಇನ್ನೊಬ್ಬರಿಂದ ದಾಳಿ ಆಗಿರೋದು ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಸಿಗುತ್ತೆ. ಅದು ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ರು ನಿಮಗೆ ಅವರು. ಇದೆಲ್ಲ ಸರ್, ಇದೆಲ್ಲ ಹೇಗೆ? ಇದು ಬ್ಲಂಟ್ ಇಂಜರಿ. ನಾವು ಸಪೋಸ್ ಏನು ವಾಲಿಂದ ಬಿದ್ದಿದ್ರೆ, ಇಲ್ಲ ಕೆಳಗೆ ಬಿದ್ದಿದ್ರೆ, ಆ ತರ ಇಂಜರಿ ಬರುತ್ತೆ ನಿಮ್ಗೆ, ಇರೆಗ್ಯುಲರ್ ತರ. ಮತ್ತೆ ಇದು ಸೂಸೈಡಲ್ ಇನ್ಸೈಸ್ಡ್ ವುಂಡು. ಸಪೋಸ್ ಅವ್ರಿಗೆ ನೈಫ್ ಇಟ್ಕೊಂಡು ಅವರು ನೆಕ್ಕಲ್ಲಿ ಹಾಕಿದ್ದಾರೆ, ಅದು ಆ ತರ ವುಂಡ್ ಬರುತ್ತೆ. ಮತ್ತೆ ಡಿಫೆನ್ಸ್ ವುಂಡ್, ಸಪೋಸ್ ನಾವು ಯಾರು ಅಸಾಲ್ಟ್ ಮಾಡ್ತಾರೆ ಅವರು ವಿಕ್ಟಿಮ್ ಡಿಫೆಂಡ್ ಮಾಡ್ತಾರೆ, ಸೊ ಆ ತರ ಬೇರೆ ಬೇರೆ ವುಂಡ್ ಬರುತ್ತೆ. ಅಂದ್ರೆ ಯಾರಾದ್ರೂ ಡಿಫೆನ್ಸಿಗೆ ಹೋದಾಗ ಆಗಿರೋದು ಇದು, ತಡಿಲಿಕ್ಕೆ ಹೋದಾಗ. ಹೌದು. ಓಕೆ. ಸ್ಟ್ಯಾಬ್, ಅದು ಸ್ಟ್ಯಾಬ್ ವುಂಡ್, ನೈಫ್ ಇಟ್ಕೊಂಡು ಫುಲ್ ಚುಚ್ಚಿರೋದು ಹೊಟ್ಟೆಗೆ 90 ಡಿಗ್ರಿ ಸ್ಟ್ರೈಟ್ 90 ಡಿಗ್ರಿ ವುಂಡ್, ಚಾಕು ಹಾಕಿರೋದು ಹೊಟ್ಟೆಗೆ. ಕೆಳಗಡೆ ಅದು ಅಬ್ರೇಷನ್ ಸರ್. ಅಬ್ರೇಷನ್ ಅಂದ್ರೆ ನೀ ಜಾರುತ್ತೆ ಕಾರ್ಪೆಟ್ ಮೇಲೆ, ಇಲ್ಲಾಂದ್ರೆ ರೋಡ್ ಅಲ್ಲಿ ಜಾರುತ್ತಲ್ಲ, ಸೊ ಆತರ ಒಂದು ಇಂಜರಿ ಬರುತ್ತೆ ನಿಮ್ಗೆ. ರೋಡ್ ಅಲ್ಲಿ ಬಿದ್ದಾಗ, ಫೆಲ್ ಆನ್ ರೋಡ್. ಹೌದು. ರೈಟ್ ಅಲ್ಲಿ ಇರೋದು ಅದು ಸ್ಟಮಕ್ ಅಲ್ಲ? ಅದು ಸ್ಟಮಕ್ ವಾಶ್. ಅದು ಆಕ್ಚುಲಿ ಆಸಿಡ್ ಬರ್ನ್. ಸಪೋಸ್ ಸಂಬಡಿ ಹ್ಯಾಸ್ ಟೇಕನ್ ಎನಿ ಕೈಂಡ್ ಆಫ್ ಆಸಿಡ್, ಆ ತರ ಏನಾದ್ರು ಪಾಯ್ಸನಿಂಗ್ ತಗೊಂಡಾಗ ಹೊಟ್ಟೆಯಲ್ಲಿ. ಓಕೆ. ನೋಡೋಕೆ ಅದು ರೇಪ್ ಕೇಸಸ್ ನೋಡಕ. ಹೌದು. ರೇಪ್ ಕೇಸ್ನ ಹೆಂಗ್ ಫೈಂಡ್ ಔಟ್ ಮಾಡ್ಲಾಗತ್ತೆ ಸರ್ ಅದರಲ್ಲಿ? ಅದು ಪ್ರಕಾರ ನೀವು ಅದು ಶೇಪ್ ಮತ್ತೆ ಸೈಜು, ಏಜ್ ಸೈಜ್, ಬೇಸಿಕ್ಲಿ ಅದು ಸೈಜ್ ನೋಡ್ಬಿಟ್ಟು ನಾವು ಹೇಳ್ಬೋದು ಅದು ಏನು ಪೆನಿಟ್ರೇಷನ್ ಆಗಿದೆ ಅಂತ. ಓಕೆ. 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 ಅದು ಹೀಲಿಂಗ್ ಆಫ್ ವೂಂಡ್ಸ್. ಓಕೆ. ಅದು ಹೀಲಿಂಗ್ ಆಫ್ ವೂಂಡ್ಸ್ ಅಂದ್ರೆ ಯಾವಾಗ ಗಾಯ ಆಗಿದೆ, ಓಕೆ, ಅದು ನಮಗೆ ಇಂಪಾರ್ಟೆಂಟ್. ಅದು ಗಾಯ ಎಷ್ಟು ಹಳೆ ಗಾಯ, ಮತ್ತೆ ಯಾವಾಗ ಸತ್ತೋದ್ರು. ಓಕೆ. ಕೆಲವರು ಏನ್ ಮಾಡ್ತಾರೆ, ಸತ್ತಾದ್ಮೇಲೆ ಅವ್ರ ಗಾಯ ಆಗ್ತಾರೆ, ಸತ್ ಮೇಲೆ ಗಾಯ ಆಗುತ್ತೆ, ತೋರಿಸ್ತಾರೆ ಇದು ಏನೋ ಅವ್ರ ಆಕ್ಸಿಡೆಂಟ್ ಆಗಿದೆ ಅಂದ್ರೆ. ಬಟ್ ನಮ್ಗೆ ಗೊತ್ತಾಗುತ್ತೆ, ಯಾಕೆ ಅಂದ್ರೆ ಸತ್ತಾದ್ಮೇಲೆ ಗಾಯ ಆದ್ರೆ ಅದು ಹೀಲ್ ಆಗಲ್ಲ. ಓಕೆ. ಓಕೆ. ಸೊ ಟೈಮ್ ಆಗುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ, ಅದು ಕೆಮಿಕಲ್ ಸ್ಟ್ರಕ್ಚರ್ ಎಲ್ಲ. ಬಾಡಿ ರೆಸ್ಪಾಂಡ್ ಮಾಡಲ್ಲ, ಬಾಡಿ ರೆಸ್ಪಾಂಡ್ ಆಗಲ್ಲ. ಓಕೆ. ಮತ್ತೆ ರಕ್ತನೂ ಬರಲ್ಲ, ಮತ್ತೆ ಇದಕ್ಕೆಲ್ಲ ಕ್ಲಾಟಿಂಗಿಗೆಲ್ಲ ಏನು ಇಲ್ಲ, ಆಗಲ್ಲ. ಅದಕ್ಕೆ ಹೀಲಿಂಗ್ ಆಫ್ ವೂಂಡ್ಸ್ ತುಂಬಾ ಇಂಪಾರ್ಟೆಂಟ್. ಕೆಲವ್ರು ಬರ್ತಾರೆ, ನಮಗೆ ನಿನ್ನೆ ನಮ್ದು ಏನು ಪ್ರಾಬ್ಲಮ್ ಇತ್ತು, ಯಾರು ನಮಗೆ ಹೊಡೆದಿದ್ದಾರೆ, ಬಟ್ ಗಾಯ ಎಲ್ಲ ನೋಡ್ಬಿಟ್ಟು ಅದು 1 ತಿಂಗಳಾಗುತ್ತೆ, ಇಲ್ಲ 1 ತಿಂಗಳ ಬೇಡ, 1 ವಾರ ಆಗುತ್ತೆ. 1 ವಾರ. ಸೊ ಸ್ಟೇಜಸ್ ಗೊತ್ತಾಗುತ್ತೆ ಯಾವಾಗ ಆಗಿರೋದು, ಎಷ್ಟು ಹೀಲ್ ಆಗಿದೆ ಏನಂತ ಗೊತ್ತಾಗುತ್ತೆ. ನಾವೀಗ ಕ್ರೈಮ್ ಸೀನ್ ಸಿಮ್ಯುಲೇಷನ್ ರೂಮ್ ಮುಂದೆ ಇದೀವಿ. ಈ ರೀತಿ ನೀವು ನೋಡಿರ್ಬೋದು, ಅಪರಾಧ ಆಗಿರೋ ಜಾಗದಲ್ಲಿ ಪೊಲೀಸರು ಕ್ರೈಮ್ ಸೀನ್ ಸೆಕ್ಯೂರ್ ಮಾಡೋದು ಅಂತ ಹೇಳಿ ಈ ರೀತಿ ಟೇಪ್ ಹಾಕಿರ್ತಾರೆ. ಅದ್ರ ಸಮೇತ ಇವರು ಸ್ಯಾಂಪಲ್ ಇಟ್ಟಿದ್ದಾರೆ. ಒಳಗೆ ಹೋಗ್ಬೋದಾ ಇಲ್ಲಿ? ಹೇಗೆ? ಇದೇನೇನು ಸರ್, ಇದರ ಮಹತ್ವ ಏನು? ಇದು ಒಂದು ಸೀನ್ ನಲ್ಲಿ ನಾವು ಲೈಟ್ ಹಾಕ್ಬೋದಾ? ಹೋಮಿಸೈಡ್ ಕೇಸ್ ಮಾಡಿದ್ವಿ, ಸಿಮ್ಯುಲೇಟ್ ಮಾಡಿದ್ವಿ. ಹೋಮಿಸೈಡ್ ಕೇಸು ಅಂದ್ರೆ ಮರ್ಡರ್ ಕೇಸ್. ಹೌದು. ಸೊ ಮರ್ಡರ್ ಅಂತ ಹೇಳಕ್ಕಾಗಲ್ಲ, ಅದಕ್ಕೆ ನಾವು ಹೋಮಿಸೈಡ್
ಸಾವು ಅಂತ. ಓಕೆ. ಅದು ನಾವು ಕ್ರೈಮ್ ಸೀನ್ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಆಮೇಲೆ ಎವಿಡೆನ್ಸ್ ಎಲ್ಲ ನೋಡಿ ಇಲ್ಲಿ ಪೇಪರ್ ಎಲ್ಲ ಬರ್ನ್ ಆಗಿದೆ, ಮತ್ತೆ ಗ್ಲಾಸ್ ಫ್ರಾಕ್ಚರ್ ಆಗಿದೆ, ರಕ್ತ ಇದೆ, ಫೋನ್ ಇದೆ, ಮತ್ತೆ ಬೇರೆ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ನಾವು ಅನಲೈಸ್ ಮಾಡ್ತೀವಿ. ಅನಲೈಸ್ ಮಾಡುವಾಗ ನಾವು ಪೊಲೀಸಿಗೆ ರಿಪೋರ್ಟ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ಗೊತ್ತಾಗುತ್ತೆ ಇದು ಮರ್ಡರ್ ಇಲ್ಲ ಇದ್ರೆ, ಇಲ್ಲ ಅಂದ್ರೆ ಕಲ್ಪಬಲ್ ಹೋಮಿಸೈಡ್ ಅಮೌಂಟಿಂಗ್ ಟು ಮರ್ಡರ್, ಇಲ್ಲ ಅಂದ್ರೆ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಒಂಥರ ಡಿಫೆನ್ಸ್ ಅಲ್ಲಿ ಅವ್ರಿಗೂ ಸತ್ತೋದ್ರೆ ಅಂದ್ರೆ ಉದ್ದೇಶಪೂರ್ವಕವಾಗಿ ಮಾಡಿರೋ ಕೊಲೆ ಮತ್ತೆ ಉದ್ದೇಶಪೂರ್ವಕವಲ್ಲದೆ ಆಗಿರೋ ಸಾವು. ಹೌದು. ಓಕೆ. ಸೊ ಈ ತರ ನಾವು ಇದು ಎವಿಡೆನ್ಸ್ ಮಾರ್ಕರ್. ಓಕೆ. ನಾವು ರಿಪೋರ್ಟ್ ಅಲ್ಲಿ ಎಷ್ಟು ಎವಿಡೆನ್ಸ್ ಕಲೆಕ್ಟ್ ಮಾಡಿದೀವಿ, ಆ ಎವಿಡೆನ್ಸ್ ಎಲ್ಲಿ ಇದೆ, ಆ ನಂಬರ್ ಪ್ರಕಾರ ಮೆನ್ಷನ್ ಮಾಡ್ಕೊಂತೀವಿ. ಎವಿಡೆನ್ಸ್ ಎಲ್ಲಿ ಇದೆ, ಇದು ಪೂರ್ತಿ ಕ್ರೈಮ್ ಸೀನ್ ನಾವು ಸ್ಕೆಚ್ ಮಾಡ್ತೀವಿ. ಇದು ಎಷ್ಟು ದಿವಸ ಹೀಗೆ ಕ್ರೈಮ್ ಸೀನ್ ಎಷ್ಟು ದಿನ ಹೀಗೆ ಇರಬೇಕು ಯೂಶುವಲಿ? ಅದು ಪೊಲೀಸ್ ಡಿಸೈಡ್ ಮಾಡ್ತಾರಾ? ಅದು ಈಗಲೇ ಇರಬಾರ್ದು. ಆಕ್ಚುಲಿ ನಾವು ಎಲ್ಲ ಎವಿಡೆನ್ಸ್ ಎಲ್ಲ ಕಲೆಕ್ಟ್ ಮಾಡಬೇಕು. ಆಮೇಲೆ ಅಷ್ಟು ಒಂದ್ ದಿವಸ ಮ್ಯಾಕ್ಸಿಮಮ್ 2 ದಿವಸ ನಾವು ನೋಡ್ಬೇಕು, ವಾಪಸ್ ಬರ್ಬೇಕು, ಅದು ತೆಗಿಬೇಕು. ಓಕೆ. ಯಾಕೆ ಅಂದ್ರೆ ಅವ್ರು ಆ ರೂಮ್ ಯೂಸೇಜ್ ಪ್ರಕಾರ ಡಿಪೆಂಡ್ ಆಗುತ್ತೆ. ಕೆಲವರು ಅದು ರೂಮ್ ಯೂಸ್ ಮಾಡಲ್ಲ ಅಂದ್ರೆ ನಾವು ಸೇಲ್ ಮಾಡಿಬಿಟ್ಟು ನಾವು, ಬಟ್ ಬಾಡಿ ಅಂತೂ ಡಿಸ್ಪೋಸ್ ಆಗುತ್ತೆ. ಹೌದೌದು. ಬಟ್ ರಿಮೈನಿಂಗ್ ಥಿಂಗ್ಸ್ ನಾವು ಸೀಸ್ ಮಾಡಬೇಕು, ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು ಕ್ರೈಮ್ ಸೀನ್ ಇಮಿಡಿಯೇಟ್ ಅಲ್ಲಿ. ಓಕೆ. ಯಾಕೆ ಅಂದ್ರೆ ಎವ್ರಿ ಎವಿಡೆನ್ಸ್ ಎಲ್ಲ ಎವಿಡೆನ್ಸ್ ಅದು ಚೇಂಜ್ ಆಗುತ್ತೆ. ಅಂದ್ರೆ ಫೋಟೋಗ್ರಾಫ್ ತಗೊಂತೀರಾ ಇದೆಲ್ಲ ಮಾರ್ಕ್ ಮಾಡಿ ಆದ್ಮೇಲೆ? ಹೌದೌದು. ಓಕೆ. ಫೋಟೋಗ್ರಫಿ ವಿಡಿಯೋಗ್ರಫಿ ಎರಡು ಆಗುತ್ತೆ. ಈಗ ನಮ್ದು ಹೊಸ ಕ್ರಿಮಿನಲ್ ಲಾಸ್ ಅಲ್ಲಿ ವಿಡಿಯೋಗ್ರಫಿ ಕಂಪಲ್ಸರಿ ಇದೆ. ಎಲ್ಲ ಕ್ರೈಮ್ಸ್ ಯಾವ್ದು 7 years ಇಂಪ್ರೆಸ್ಮೆಂಟ್ ಜಾಸ್ತಿ ಇದೆ, ಎಲ್ಲ ಕ್ರೈಮ್ಗೆ ವಿಡಿಯೋಗ್ರಫಿ ಕಂಪಲ್ಸರಿ ಇದೆ. ಮತ್ತೆ ಎಲ್ಲ ಕ್ರೈಮ್ ಕೇಸಲ್ಲಿ ಈಗ ಫೋರೆನ್ಸಿಕ್ ಸೈನ್ಸ್ ಆಗ್ಲೇಬೇಕಲ್ಲ, ರಿಪೋರ್ಟ್ ಆಗ್ಲೇಬೇಕು. ಎಲ್ಲ ಕ್ರೈಮ್ಸ್ ಯಾವ್ದು 7 years ಅಂಡ್ ಇಂಪ್ರೆಸ್ಮೆಂಟ್ ಅಬವ್, ಓಕೆ, ಆ ಕ್ರೈಮ್ಸ್ಗೆ ಫೋರೆನ್ಸಿಕ್ ಕ್ರೈಮ್ ಸೀನ್ ಆಫೀಸರ್ ಕಂಪಲ್ಸರಿ ಬರಬೇಕು. BNS ಪ್ರಕಾರ ಬೇಕೇ ಬೇಕು. ಓಕೆ. ಫಿಸಿಕ್ಸ್ ಬೆಲಿಸ್ಟಿಕ್ಸ್ ಲ್ಯಾಬ್ ಮತ್ತೆ ಕ್ವೆಶ್ಚನ್ ಡಾಕ್ಯುಮೆಂಟ್ ಫಿಂಗರ್ ಪ್ರಿಂಟ್ ಲ್ಯಾಬ್ ಇದೆ. ಓಕೆ. ಸೊ ಇದರಲ್ಲಿ ನಾವು ಫಿಸಿಕ್ಸ್ ಬೆಲಿಸ್ಟಿಕ್ಸ್ ಮತ್ತೆ ಗ್ಲಾಸ್ ಫ್ರಾಕ್ಚರ್, ಸಾಯಿಲ್ ಅನಾಲಿಸಿಸ್ ಎಲ್ಲ ಮಾಡ್ತೀವಿ. ಓಕೆ. ಮತ್ತೆ ಇಂಪ್ರೆಷನ್ ಅನಾಲಿಸಿಸ್, ಫುಟ್ ಪ್ರಿಂಟ್. ಮೈನ್ಲಿ ಇಲ್ಲೆಲ್ಲ ಮೈಕ್ರೋಸ್ಕೋಪ್ ಅಲ್ಲಿ ಕೆಲಸ ಆಗುತ್ತಾ? ಮೈಕ್ರೋಸ್ಕೋಪ್ ಅಲ್ಲಿ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಅಲ್ಲಿ, ಮತ್ತೆ ರಿಫ್ರಾಕ್ಷನ್ ಇಂಡೆಕ್ಸ್ ಗ್ಲಾಸ್. ಸಪೋಸ್ ನಾವು ಫಿಸಿಕ್ಸ್ ಅಲ್ಲಿ ಬೇರೆ ಬೇರೆ ಎವಿಡೆನ್ಸ್ ಬರುತ್ತೆ, ಅದು ನಾವು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಮತ್ತೆ ಸೇಮ್ ಎವಿಡೆನ್ಸ್ ಕೆಮಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಹೋಗುತ್ತೆ. ಇಲ್ಲಿ ನೋಡಿ, ಇದು ಫುಟ್ ಪ್ರಿಂಟ್ ಅನ್ಸುತ್ತಲ್ವಾ? ಇದು ಶೂ ಪ್ರಿಂಟ್, ಫುಟ್ವೇರ್, ಅದು ಫುಟ್ವೇರ್ ಇಂಪ್ರೆಷನ್. ಇದು ಸೇಮ್ ಬೇರೆ ಫುಟ್ ಪ್ರಿಂಟ್, ಫುಟ್ವೇರ್. ಇದು ಫುಟ್ ಪ್ರಿಂಟ್, ಇದು ಕಾಲಿದ್ದು, ಬರಿಗಾಲಿದ್ದು. ಹೌದು. ಇದು ಟೈರ್ ಪ್ರಿಂಟ್. ಅಂದ್ರೆ ಘಟನಾ ಸ್ಥಳದಲ್ಲಿ ಸ್ನೇಹಿತರೆ ಅಚ್ಚು ಬಿದ್ದಿರುತ್ತಲ್ಲ, ಅದು ಹಿಂಗೆ ನೆಲದಲ್ಲಿ ಆಳ ಬಿದ್ದು ಅಚ್ಚು ಬಿದ್ದಿರುತ್ತಲ್ಲ, ಅದಕ್ಕೆ ಈ ತರದ ಮೆಟೀರಿಯಲ್ ಹಾಕಿ ತಗೊಂಡ್ಬರ್ತೀರಾ ಸ್ಯಾಂಪಲ್? ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಡೆಂಟಲ್ ಸ್ಟೋನ್ ಯೂಸ್ ಮಾಡ್ತೀವಿ. ಓಕೆ. ಆ ಅಚ್ಚಿನ ಮೇಲೆ, ನಿಜವಾದ ಘಟನಾ ಸ್ಥಳದಲ್ಲಿರೋ ಅಚ್ಚಿನ ಮೇಲೆ ಈ ರೀತಿ ಮೆಟೀರಿಯಲ್ ನ ಇವರು ಯೂಸ್ ಮಾಡಿ ಈ ರೀತಿ ಅದನ್ನ ಮಾಡೆಲ್ಸ್ ನ ಕ್ರಿಯೇಟ್ ಮಾಡ್ತಾರೆ. ಇದು ಬ್ಯಾಲಿಸ್ಟಿಕ್. ಅದು ಪಾಯಿಂಟ್ ಡೈರೆಕ್ಷನ್ ಆಫ್ ಇಂಪ್ಯಾಕ್ಟ್. ಸಪೋಸ್ ಗನ್ ಶಾಟ್ ಆಗಿದ್ದಾರೆ, ಇಲ್ಲ ಅಂದ್ರೆ ಯಾರು ಕಲ್ಲು ಹಾಕಿದ್ದಾರೆ ಗ್ಲಾಸ್ ಅಲ್ಲಿ, ಅದು ಈ ಕಡೆಯಿಂದ ಬರುತ್ತೆ, ಇಲ್ಲ ಆ ಕಡೆಯಿಂದ ಹಾಕಿದ್ದಾರೆ, ಯಾವ ಡೈರೆಕ್ಷನ್ ಇಂದ ಇಂಪ್ಯಾಕ್ಟ್ ಆಗಿದೆ. ಸೊ ಇದು ನೋಡಿ, ಇದು ಸ್ವಲ್ಪ ಆಚೆ ಬರ್ತಾ ಇದೆ. ಸೊ ಡೈರೆಕ್ಷನ್ ಇಂಪ್ಯಾಕ್ಟ್ ಸ್ವಲ್ಪ ಹಿಂದ್ಗಡೆಯಿಂದ. ಓಕೆ, ಒಳಗಿಂದಾನೇ ಆಗಿರೋದು ಇದು. ಹೌದು. ಈ ಕೇಸಲ್ಲಿ ನೋಡಿದ್ರೆ ಇದು ಹೊರಗಿಂದ ಆಗಿರೋದಲ್ಲ, ಬಿಹೈಂಡ್ ಇಂದ, ಈ ಗ್ಲಾಸ್ ಹಿಂದೆಯಿಂದ ಇಂಪ್ಯಾಕ್ಟ್ ಆಗಿದೆ ಅಂತ. ಹೌದು. ಓಕೆ. ಮತ್ತೆ ಕೆಲವರು ಕ್ರೈಮ್ ಸೀನ್ ಅಲ್ಲಿ ಒಂದು ಪೀಸ್ ಕೆಳಗೆ ಬಿಡುತ್ತೆ. ಆ ಪೀಸ್ ತಗೊಂಡ್ಬಿಟ್ಟು ಕೆಲವು ಫ್ರಾಕ್ಚರ್ ಬರುತ್ತೆ. ಓಕೆ. ಒಳಗಡೆ ಸ್ವಲ್ಪ ಫ್ರಾಕ್ಚರ್ಸ್ ಇರುತ್ತೆ, ಲೈನ್ಸ್ ಇರುತ್ತೆ ಅದು ಗ್ಲಾಸ್ ಅಲ್ಲಿ. ಆ ಲೈನ್ಸ್ ಇಂದ ಕಂಡಿರ್ಬೋದು ಅದು ಆಚೆಯಿಂದ ಬಂದಿದೆ, ಡೈರೆಕ್ಷನ್ ಇಂಪ್ಯಾಕ್ಟ್ ಆಚೆಯಿಂದ, ಹೊರಗಿಂದ ಕಲ್ಲು ಹೊಡೆದಿದ್ದಾರೆ, ಅವರೇ ಕಲ್ಲು ಹೊಡ್ಕೊಂಡಿದ್ದಾರೆ ಅಂತ ಕಂಡುಹಿಡಿಯಬಹುದು. ಓಕೆ. ಮತ್ತೆ ಇದು ನಾವು ರಿಫ್ರಾಕ್ಷನ್ ಇಂಡೆಕ್ಸ್ ಆಫ್ ಗ್ಲಾಸ್ ನಾವು ಕಂಡುಹಿಡ್ಬೋದು. ಇದರಲ್ಲಿ ಏನ್ ಮಾಡ್ಬೋದು? ಸಪೋಸ್ 2 ಕಾರ್ ಆಕ್ಸಿಡೆಂಟ್ ಆಗಿದೆ, ಅದು ಹೆಡ್ಲೈಟು ಮುರಿದೋಗಿದೆ, 2 ಹೆಡ್ಲೈಟ್ ಪೀಸ್ ಕ್ರೈಮ್ ಸೀನ್ ಅಲ್ಲಿ ಇದೆ, ರೋಡ್ ಅಲ್ಲಿ ಬಿದ್ದಿದೆ. ಬಟ್ ಯಾವ ಕಾರ್ ಪೀಸ್ ಯಾವುದು ಅಂತ. ಓಕೆ. ಮತ್ತೆ ಪೇಂಟ್ ಎಕ್ಸಾಮಿನೇಷನ್ ಮಾಡ್ತೀವಿ ಅದು ಆಕ್ಸಿಡೆಂಟ್ ಕೇಸಲ್ಲಿ. ಓಕೆ. ಸೊ ಇದು ನಮ್ದು ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್. ಬೇಸಿಕ್ ಯೂಸೇಜ್ ನಮ್ ಕಂಪ್ಯಾರಿಸನ್ ಮೈಕ್ರೋಸ್ಕೋಪ್ ಬುಲೆಟ್ ಎಕ್ಸಾಮಿನೇಷನ್ ಮತ್ತೆ ಕಾರ್ಟ್ರಿಜ್ ಕೇಸ್ ಎಕ್ಸಾಮಿನೇಷನ್. ಓಕೆ. ಓಕೆ. ಸೊ ಈ ಬುಲೆಟ್ ಕಾರ್ಟ್ರಿಜ್ ಕೇಸ್ ಎಕ್ಸಾಮಿನೇಷನ್ ಸಿಮ್ಯುಲೇಟೆಡ್ ಬುಲೆಟ್ ಹಾಕ್ತಿವಿ ಇಲ್ಲಿ. ಸೊ ಇದು ಸಿಮ್ಯುಲೇಟೆಡ್ ಬುಲೆಟ್ ಅಲ್ಲಿ ಈ ಬುಲೆಟ್ ಯಾವ ಫೈರ್ ಆರ್ಮ್ ಇಂದ ಫೈರ್ ಆಗಿದೆ, ಯಾವ ಫೈರ್ ಆರ್ಮ್ ಯೂಸ್ ಆಗಿದೆ ಅದು. ಯಾಕೆಂದ್ರೆ ಸಸ್ಪೆಕ್ಟ್ ಒಂದು ಫೈರ್ ಆರ್ಮ್ ಯೂಸ್ ಮಾಡಿಬಿಟ್ಟು
ಅದು ಬುಲೆಟ್ ನಮ್ಗೆ ವಿಕ್ಟಿಮ್ ಅಲ್ಲಿ ಸಿಗುತ್ತೆ, ಬಾಡಿಲಿ ಸಿಗುತ್ತೆ. ಆ ಬಾಡಿ ಇಲ್ಲ ಅಂದ್ರೆ ಕ್ರೈಮ್ ಸೀನ್ ಅಲ್ಲಿ ಸಿಗುತ್ತೆ. ಸೊ ಆ ಬುಲೆಟ್ ಯಾವ ಫೈರ್ ಆರ್ಮ್ ಇಂದ, ಆ ಸಸ್ಪೆಕ್ಟ್ ಫೈರ್ ಆರ್ಮ್ ಇಲ್ಲ ಅಂದ್ರೆ ಬೇರೆ ಫೈರ್ ಆರ್ಮ್, ಅದು ಕಂಡುಹಿಡ್ಬೋದು ಯಾವ ಬಂದೂಕಿಂದ ಫೈರ್ ಆಗಿದೆ. ಸೊ ಅದು ಸಸ್ಪೆಕ್ಟ್ ಇಂದ ಫೈರ್ ಆರ್ಮ್ ಸಿಕ್ಕಿದ್ರೆ ಸಸ್ಪೆಕ್ಟ್ ಇಂದ ಫೈರ್ ಆರ್ಮ್ ಸೇಜ್ ಮಾಡಿಬಿಟ್ಟು ನಾವು ಲ್ಯಾಬ್ ಅಲ್ಲಿ ಟೆಸ್ಟ್ ಫೈರಿಂಗ್ ಮಾಡ್ಬಿಟ್ಟು ಅದು ಬುಲೆಟ್ ಕಲೆಕ್ಟ್ ಮಾಡ್ತೀವಿ. ಆ 2 ಬುಲೆಟ್ ಇಟ್ಕೊಂಡು ನಾವು ಕಂಪೇರ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನೋಡಿದ್ರೆ ಇಲ್ಲಿ ಸ್ಟ್ರೈಯೇಷನ್ ಮಾರ್ಕ್ ಸಿಗುತ್ತೆ ನಿಮಗೆ, ಲೈನ್ಸ್. ಅದು ಲ್ಯಾಂಡ್ಸ್ ಅಂಡ್ ಗ್ರೂವ್ಸ್. ಓಕೆ. ಅಂದ್ರೆ ಲ್ಯಾಂಡ್ಸ್ ಅಂಡ್ ಗ್ರೂವ್ಸ್ ಅಂದ್ರೆ ಗ್ರೂವ್ ಅಂದ್ರೆ ಡೆಪ್ತ್ ಇರುತ್ತೆ, ಲ್ಯಾಂಡ್ ಅಂದ್ರೆ ಸ್ವಲ್ಪ ಮೇಲೆ ಬರುತ್ತೆ. ಸೊ ಏನಂದ್ರೆ ಅದು ಫೈರ್ ಆರ್ಮ್ ಇಲ್ಲಿ ಬ್ಯಾರೆಲ್ ಅಲ್ಲಿ ಓಕೆ ಅದು ಸ್ಟ್ರೈಯೇಷನ್ ಮಾರ್ಕ್ಸ್ ಇದೆ. ಓಕೆ. ಅದರಿಂದ ಪಾಸ್ ಆಗದ ಅದು ಆ ಇಂಪ್ರೆಷನ್ಸ್ ಈ ಬುಲೆಟ್ ಮೇಲೆ ಬರುತ್ತೆ. ಓಕೆ. ಅಂದ್ರೆ ಗನ್ ಒಳಗಡೆ ಅದ್ರದ್ದು ನಳಿಕೆ ಇರುತ್ತಲ್ಲ, ಪೈಪ್, ಅದರಿಂದ ಹೊರಗೆ ಬರಬೇಕಾದ್ರೆ ಆ ನಳಿಕೆಯಲ್ಲಿ ಯಾವ ರೀತಿ ರಚನೆ ಇರುತ್ತೆ, ಅದರ ಮಾರ್ಕ್ ಇದ್ರ ಮೇಲೆ ಬಿದ್ದಿರುತ್ತೆ, ಅದನ್ನ ಪತ್ತೆ ಹಚ್ಚಿ ಕೂಡ ಯಾವ ಗನ್ನಿಂದ ಫೈರ್ ಆಗಿದೆ ಅಂತ ಮ್ಯಾಚ್ ಮಾಡಬಹುದು. ಹೌದೌದು. ಅದು ಆಕ್ಚುಲಿ ಸೇಮ್, ಅದು ಪೊಸಿಷನ್ ಮಾಡಬೇಕು. ಇದು ಸಿಮ್ಯುಲೇಟೆಡ್ ಬುಲೆಟ್, ಸೊ ಸೇಮ್ ಅದು ಲೈನ್ಸ್ ಬರುತ್ತೆ. ಸೊ ಇದು ಸಿಮ್ಯುಲೇಟೆಡ್ ಬುಲೆಟ್ ನಮಗೆ ಮ್ಯಾಚ್ ಇಲ್ಲ ಅಷ್ಟು, ಬಟ್ ನಾವು ಮ್ಯಾಚ್ ಮಾಡ್ಬೋದು. ಸೊ ಈ ತರ ಅರ್ಧ ಬುಲೆಟ್ ಈ ಕಡೆ ಇರುತ್ತೆ, ಅರ್ಧ ಬುಲೆಟ್ ಬೇರೆ ಅರ್ಧ ಈ ಕಡೆ ಇರುತ್ತೆ. ಸೊ ಅದು ಮ್ಯಾಚ್ ಮಾಡಬಹುದು. ಈ ಲೈನ್ ಕೋಇನ್ಸೈಡ್ ಆಗಿದ್ರೆ ನಾವು ಹೇಳ್ಬೋದು ಅದು ಸೇಮ್ ಫೈರ್ ಆರ್ಮ್ ಯೂಸ್ ಮಾಡಿದ್ವಿ. ಸೊ ಇದು ಸಪೋಸ್ ನಾವು ಸಸ್ಪೆಕ್ಟ್ ಬುಲೆಟ್ ಇದು ಕ್ರೈಮ್ ಸೀನ್ ಅಲ್ಲಿ ಬಿದ್ದಿದೆ, ಇಲ್ಲ ಅಂದ್ರೆ ವಿಕ್ಟಿಮ್ ಬಾಡಿಯಿಂದ ಸಿಕ್ಕಿದ್ರೆ, ಮತ್ತೆ ಇದು ಫೈರ್ ಆರ್ಮ್ ಇಂದ ನಾವು ಸೀಸ್ ಮಾಡಿದ್ವಿ ಸಸ್ಪೆಕ್ಟ್ ಇಂದ, ಆ 2 ಬುಲೆಟ್ ಸ್ಟ್ರೈಯೇಷನ್ ಮಾರ್ಕ್ ಲ್ಯಾಂಡ್ ಅಂಡ್ ಗ್ರೂವ್ಸ್ ಅದೆಲ್ಲ ಮ್ಯಾಚ್ ಆಗಿದ್ದಾರೆ ಅಂದ್ರೆ ಸೇಮ್ ಫೈರ್ ಆರ್ಮ್ ಯೂಸ್ ಮಾಡಿ. ಅದು 100% ಇದರಲ್ಲಿ ಬೇರೆ ತರ ಮಾರ್ಕ್ಸ್ ಇದ್ರೆ ಅದ್ರದ್ದು ಗನ್ ಸೇಮ್ ಯೂಸ್, ಇದೆರಡು ಸೇಮ್ ಗನ್ ಇಂದ ಬಂದಿದ್ದಲ್ಲ ಅಂತ ಗೊತ್ತಾಗುತ್ತೆ. ಓಕೆ. ಅಂದ್ರೆ ಮೆಜಾರಿಟಿ ಆಫ್ ವರ್ಕ್ ನಿಮಗೆ ಫೊರೆನ್ಸಿಕ್ ಸೈನ್ಸ್ ನಲ್ಲಿ ಈ ರೀತಿ ಮೈಕ್ರೋಸ್ಕೋಪ್ ಅಲ್ಲಿ ಆಗತ್ತಲ್ವಾ? ಹೌದು, ಮೆಜಾರಿಟಿ ಮೈಕ್ರೋಸ್ಕೋಪ್ ಎಲ್ಲ ಮೈಕ್ರೋಸ್ಕೋಪ್ ಇನ್ಸ್ಟ್ರುಮೆಂಟೇಷನ್ ಯೂಸ್ ಮಾಡಲೇಬೇಕು. ಯಾಕೆ ಅಂದ್ರೆ ಅದು ಕಂಪ್ಯೂಟರೈಸ್ಡ್ ರಿಪೋರ್ಟ್ ಬರುತ್ತೆ, ಆ ಕಂಪ್ಯೂಟರೈಸ್ಡ್ ರಿಪೋರ್ಟ್ ಮೇಲೆ ಅದು ಕೋರ್ಟ್ ಅಕ್ಸೆಪ್ಟ್ ಮಾಡ್ತಾರೆ. ಓಕೆ. ಇದು ಟೈಪ್ಸ್ ಆಫ್ ಫಿಂಗರ್ ಪ್ರಿಂಟ್ ಸುಮ್ಮನೆ ಮಾಡೆಲ್ ಇದು. ಓಕೆ. ಓಕೆ. ಇದು ಜಸ್ಟ್ ಒಂಥರ 4 ಟೈಪ್ಸ್ ಆಫ್ ಫಿಂಗರ್ ಪ್ರಿಂಟ್ ಇದೆ, ಬಟ್ ನಮ್ದು ನೋಡುವಾಗ ಇನ್ನೂ ಜಾಸ್ತಿ ಟೈಪ್ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಲೂಪ್ ಪ್ರಿಂಟ್ ನೋಡಿ, ಇಲ್ಲಿಂದ 2 ಟೈಪ್ ಇದೆ, ರೇಡಿಯಲ್ ಲೂಪ್ ಮತ್ತೆ ಅಲ್ನಾರ್ ಲೂಪ್. ಸೊ ಕೈಯಲ್ಲಿ ನಮ್ದು ರೇಡಿಯಲ್ ಬೋನ್ ಇಲ್ಲಿ ಇದೆ, ಅಲ್ನಾರ್ ಬೋನ್ ಇಲ್ಲಿ ಇದೆ ಕೈಯಲ್ಲಿ. ಓಕೆ. ಸೊ ನಿಮ್ದು ಲೂಪ್ ಈ ಕಡೆ ಬಂದ್ರೆ ಲೂಪ್ ರೇಡಿಯಲ್ ಬೋನ್ ಆ ಕಡೆ ಬರ್ತಾ ಇದ್ರೆ ಅದು ರೇಡಿಯಲ್ ಲೂಪ್, ಮತ್ತೆ ಅಲ್ನಾರ್ ಲೂಪ್ ಈ ಕಡೆ ಬಂದ್ರೆ ಅಲ್ನಾರ್ ರೂಪಲ್ಲಿ ಸ್ಟಾರ್ಟ್ ಮತ್ತೆ ಅಲ್ನಾರ್ ಬೋನ್ ಅಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು ಎಂಡ್ ಮಾಡ್ಬಿಟ್ಟು ಅದು ಅಲ್ನಾರ್ ಲೂಪ್. ಸೊ ಈ ತರ ಲೂಪ್ ಬರುತ್ತೆ. ಓಕೆ. ಹೀಗೆ ಎಲ್ಲ ಒಂದೇ ತರ ಇದೆ ಲೂಪ್ ಇದೆ. ಮತ್ತೆ ವರ್ಲ್ ಕಾನ್ಸೆಂಟ್ರಿಕ್ ವರ್ಲ್ ಬರುತ್ತೆ. ಓಕೆ. ಆಲ್ಮೋಸ್ಟ್ ಬೇರೆ ಕ್ಯಾರೆಕ್ಟರ್ಸ್ ಇರುತ್ತೆ, ಬಟ್ ಇದು ಜಸ್ಟ್ ಪ್ಯಾಟರ್ನ್ ತೋರಿಸ್ತಾ ಇದೀವಿ ಇಲ್ಲಿ. ಓಕೆ. ಇದು ಫಿಂಗರ್ ಪ್ರಿಂಟ್ ಪೌಡರ್ಸ್ ಇದೆ, ನೋಡಿ ಅಲ್ಯೂಮಿನಿಯಂ ಪೌಡರ್ ಇದೆ, ಫ್ಲೋರೆಸೆಂಟ್ ಪೌಡರ್ ಇದೆ, ಬ್ಲಾಕ್ ಪೌಡರ್ ಇದೆ, ಡೆವಲಪ್ ಮಾಡ್ಲಿಕ್ಕೆ. ಸೊ ಸಪೋಸ್ ನಾವು ಇದು ಗ್ಲಾಸ್ ಸರ್ಫೇಸ್, ಓಕೆ, ಈ ಗ್ಲಾಸ್ ಸರ್ಫೇಸ್ ಅಲ್ಲಿ ಸಪೋಸ್ ನಾವು ಫಿಂಗರ್ ಪ್ರಿಂಟ್ ಬಿಟ್ರೆ ನಾವು ಬ್ಲಾಕ್ ಪೌಡರ್ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ಅಲ್ಯೂಮಿನಿಯಂ ಪೌಡರ್, ಆಲ್ಮೋಸ್ಟ್ ಗ್ರೇ ಸಿಲ್ವರ್ ಪೌಡರ್ ಅದು ಯೂಸ್ ಮಾಡೋದು. ಬ್ಯಾಕ್ ಗ್ರೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಕಾಂಟ್ರಾಸ್ಟ್ ಹೌದೌದು. ಸೊ ಇದು ನಮ್ದು ಆಸ್ಟ್ರಿಚ್ ಬ್ರಷ್ ಇದೆ, ಆಸ್ಟ್ರಿಚ್ ಹೇರ್ ಬ್ರಷ್. ಓಕೆ. ಸೊ ಸ್ವಲ್ಪ ಪೌಡರ್ ಹಾಕ್ಬಿಟ್ಟು ನಾವು ಇಲ್ಲಿ ಡಸ್ಟ್ ಮಾಡ್ತೀವಿ. ಸೊ ಅದು ನಮ್ದು ಸ್ವೆಟ್ ರೆಸಿಡ್ಯೂ ಇರುತ್ತೆ, ಸ್ವೆಟ್ ಅಲ್ಲಿ ಅಮೈನೋ ಆಸಿಡ್ಸ್ ಎಲ್ಲ ಇದೆ. ಸೊ ಆ ಸ್ವೆಟ್ ರೆಸಿಡ್ಯೂ ಮೇಲೆ ಇದು ಪೌಡರ್ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗುವಾಗ ನಾವು ಇದು ಫಿಂಗರ್ ಪ್ರಿಂಟ್ ಎಲ್ಲ ನೋಡ್ಬೋದು. ಸೊ ಇದು ಫಿಂಗರ್ ಪ್ರಿಂಟ್ ಸಿಕ್ಕಿದ್ರೆ ನಿಮಗೆ ಫಿಂಗರ್ ಪ್ರಿಂಟ್ ಟೇಪ್ ಇದೆ, ಅದು ಲಿಫ್ಟ್ ಮಾಡಿಬಿಟ್ಟು ಇದು ಫಿಂಗರ್ ಪ್ರಿಂಟ್ ಕಾರ್ಡ್ ಇದೆ, ಫಿಂಗರ್ ಪ್ರಿಂಟ್ ಕಾರ್ಡು ಬ್ಲ್ಯಾಕ್ ಪೌಡರ್ ಯೂಸ್ ಮಾಡಿದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ಯೂಸ್ ಮಾಡಿ ನಾವು ಒಂದು ಸ್ಯಾಂಪಲ್ ಮಾಡ್ಬೋದು, ಅದನ್ನ ಮಾಡಿ ನೋಡೋಣ. ಚೆಕ್ ಮಾಡಿ. ಕಾಣಿಸ್ತಿದ್ಯಾ? ಹತ್ರ ಹೋಗಿ ಸ್ವಲ್ಪ ಹತ್ರ ಹೋಗೋಣ ನೋಡಿ. ಇಲ್ಲಿದೆ ನೋಡಿ. ನೋಡಿ ಇಲ್ಲಿ ನಮಗೆ ಸುಮ್ಮನೆ ಪೌಡರ್ ಎಲ್ಲ ಬರುತ್ತೆ. ಸ್ವಲ್ಪ ಆ್ಯಕ್ಚುಲಿ ಗ್ಲವ್ಸ್ ಯೂಸ್ ಮಾಡಬೇಕು. ಓಕೆ. ಬಟ್ ಹಾಂ ಓಕೆ. ಇಲ್ಲಿ ನೀಟಾಗಿ ಮಾರ್ಕ್ ಆಗಿದೆ ನೋಡಿ ಇಲ್ಲಿ.
ಸೊ ಇಲ್ಲಿ ನಾವು ಕ್ವೆಶ್ಚನ್ ಡಾಕ್ಯುಮೆಂಟ್ ಎಕ್ಸಾಮಿನೇಷನ್ ಮಾಡ್ತೀವಿ. ಕ್ವೆಶ್ಚನ್ ಡಾಕ್ಯುಮೆಂಟ್ ಅಲ್ಲಿ ಯಾವ್ದು ಡಾಕ್ಯುಮೆಂಟ್ ಇದೆ, ಅದು ಸಿಗ್ನೇಚರ್ ಆಥೆಂಟಿಕ್ ಇದೆ, ಇಲ್ಲಾಂದ್ರೆ ಡಾಕ್ಯುಮೆಂಟ್ ಆಥೆಂಟಿಕ್ ಇದೆ, ಫಾರ್ಜರಿ ಎಲ್ಲ ನೋಡ್ತೀವಿ. ಸೊ ಇದು ಒಂದು ಸ್ಮಾಲ್ ಎಕ್ಸಾಂಪಲ್. ಇದು ಸೀಕ್ವೆನ್ಸ್ ಆಫ್ ಸ್ಟ್ರೋಕ್ಸ್. ಸೊ ಸಪೋಸ್ ನಾವು ಚೆಕ್ ಫಾರ್ಜರಿಲಿ ಅವ್ರು ಬರೀತಾರೆ 1000, ಬಟ್ ನಾವು 7 ಹಾಕ್ತಿವಿ, ಅದು 1 7 ಕನ್ವರ್ಟ್ ಮಾಡ್ತೀವಿ. ಸೊ ಅದು ಸೀಕ್ವೆನ್ಸ್ ಆಫ್ ಸ್ಟ್ರೋಕ್ಸ್ ಬರುತ್ತೆ. ನೀವು 7 ಹೆಂಗ್ ಬರ್ತೀರ, ನಾವು 7 ಹೆಂಗ್ ಬರ್ತೀವಿ, ಬೇರೆ ಬೇರೆ. ಸೊ ಆ ತರ ಸೀಕ್ವೆನ್ಸ್ ಆಫ್ ಸ್ಟ್ರೋಕ್ಸ್ ಇದೆ. ಇದು ನಮ್ದು MI ಸ್ಕೋಪ್, ಡಿಜಿಟಲ್ ಫೋರೆನ್ಸಿಕ್ ಮೈಕ್ರೋಸ್ಕೋಪ್ ವಿತ್ UV ಟೆಕ್ನಾಲಜಿ ಅಂಡ್ IR ಟೆಕ್ನಾಲಜಿ ಇದೆ. ಅದು ಇಂಕ್ ಪ್ರಕಾರ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿದ್ರೆ ಸೇಮ್ ಇಂಕ ಬೇರೆ ಇಂಕ ಅಂತ ಗೊತ್ತಾಗುತ್ತೆ. ಹೌದು. ಸೊ ಇಲ್ಲಿ ನೋಡಿದ್ರೆ ಬೇರೆ ಇಂಕ್ ಬರುತ್ತೆ ನಿಮ್ಗೆ. ಬರೀ ಗಣ್ಣಿಗೆ ಒಂದೇ ರೀತಿ ಬ್ಲೂ ಇಂಕ್ ಅಂತ ಕಾಣುತ್ತೆ, ಬಟ್ ಇಲ್ಲಿ ನೀವು ಪತ್ತೆ ಹಚ್ಚಬಹುದು ಆ ಇಂಕ್ ಬೇರೆ ಈ ಇಂಕ್ ಬೇರೆ ಅಂತ. ಸೊ ಚೆಕ್ ಎಲ್ಲ ಅಥವಾ ಯಾವುದೇ ಡಾಕ್ಯುಮೆಂಟ್ ನ ಫೋರ್ಜರಿ ಮಾಡಿದಾಗ ಪತ್ತೆ ಹಚ್ಚಬಹುದು. ಯಾಕಂದ್ರೆ ನೀವು 1000 ಬರೀತೀರಾ ಬ್ಲೂ ಪೆನ್ ಅಲ್ಲಿ, ನಾವು ಸೇಮ್ ಚೆಕ್ ಇಟ್ಕೊಂಡು ನಾವು ಜಸ್ಟ್ 1 7 ಮಾಡ್ತೀವಿ, ಬಟ್ ಅದು ಸೇಮ್ ಬ್ಲೂ ಪೆನ್ ಅಲ್ಲ, ಬಟ್ ಅದು ಬ್ಲೂ ಪೆನ್ಸ್ ಇದೆ, ಬಟ್ ಅದು ಸೇಮ್ ಬ್ಲೂ ಪೆನ್ ಇಲ್ಲ. ಸೊ ಅದು ಇಂಕ್ ಮೇಲೆ ಪೆನ್ ಮೇಲೆ ಎಲ್ಲ ಚೇಂಜ್ ಆಗಿದೆ, ಅದು ಕ್ಯಾರೆಕ್ಟರ್ಸ್ ಬರುತ್ತೆ. ಮತ್ತೆ ಹ್ಯಾಂಡ್ ರೈಟಿಂಗ್ ಸ್ಟೈಲ್ ಕೂಡ ಪತ್ತೆ ಹಚ್ಚಬಹುದಲ್ವಾ? ಹ್ಯಾಂಡ್ ರೈಟಿಂಗ್ ಸ್ಟೈಲ್. ಸೊ ಇದು ನಮ್ದು ಸೆಂಟ್ರಲ್ ಇನ್ಸ್ಟ್ರುಮೆಂಟೇಷನ್ ರೂಮ್. ಸೆಂಟ್ರಲ್ ಇನ್ಸ್ಟ್ರುಮೆಂಟೇಷನ್ ರೂಮ್ ಅಲ್ಲಿ ಹೈ ಎಂಡ್ ಇನ್ಸ್ಟ್ರುಮೆಂಟೇಷನ್ ಇದೆ. ಇದು ಸೆಂಟ್ರಿಫ್ಯೂಜ್ ಮಿಷಿನ್. ಇದು ನಾವು ರಕ್ತ ಕಲೆಕ್ಟ್ ಮಾಡಿಬಿಟ್ಟು ನಾವು DNA ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಲ್ಲಿಂದ, ಬ್ಲಡ್ ಸ್ಯಾಂಪಲ್ ಇಂದ ಎಲ್ಲ. ಹೌದು, ಎಲ್ಲ ಟಿಶ್ಯೂ ಸ್ಯಾಂಪಲ್, ಏನು ಟಿಶ್ಯೂ ಸ್ಯಾಂಪಲ್ ಏನೇ ಬಾಡಿ ಫ್ಲೂಯಿಡ್ಸ್ ಇದೆ, ನಾವು DNA ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಸೊ ಇದು ಸೆಂಟ್ರಿಫ್ಯೂಜ್ ಮಿಷಿನ್ ಇದೆ. ಹೇಗೆ ಮಾಡೋದು? ಅದು ಬೇರೆ ಕೆಮಿಕಲ್ಸ್ ಎಲ್ಲ ಹಾಕಬೇಕು. ಫಿನಾಲ್ ಕ್ಲೋರೋಫಾರ್ಮ್ ಆಲ್ಮೋಸ್ಟ್ ಕಾಮನ್ ಮೆಥಡ್ ಯೂಸ್ ಮಾಡ್ತೀವಿ. ಅದರಲ್ಲಿ ನಾವು ಬೇರೆ ಬೇರೆ ರೊಟೇಷನ್ ಸ್ಪೀಡಲ್ಲಿ ಇಟ್ಬಿಟ್ಟು ಬ್ಲಡ್ ಇಂದ DNA ಸೆಪರೇಟ್ ಮಾಡಿ ಆ DNA ಸೆಪರೇಟ್. ಸಪೋಸ್ ಜಾಸ್ತಿ DNA ಇದ್ರೆ ಪರವಾಗಿಲ್ಲ, ಬಟ್ ಕೆಲವರು ಕ್ರೈಮ್ ಸೀನ್ ಅಲ್ಲಿ ನಾವು ತುಂಬಾ ಸ್ಮಾಲ್ ಸ್ಯಾಂಪಲ್ DNA ಸಿಗುತ್ತೆ. ಸ್ಮಾಲ್ ಸ್ಯಾಂಪಲ್ ಚಿಕ್ಕ ಬ್ಲಡ್ ಡ್ರಾಪ್ ಸಿಗುತ್ತೆ ನಮಗೆ. ಸೊ ಆ ಬ್ಲಡ್ ಡ್ರಾಪ್ ಇಂದ ತುಂಬಾ ಕಡಿಮೆ DNA ಸಿಗುತ್ತೆ. ಸೊ ಅದು ನಾವು PCR ಮಿಷಿನ್ ಅಲ್ಲಿ ಆಂಪ್ಲಿಫೈ ಮಾಡ್ಬೋದು. ಸೊ PCR ಮಿಷಿನ್ ಅಲ್ಲಿ ನಾವು ಸೇಮ್ ಕಾಪೀಸ್ ಮಾಡ್ಬೋದು, DNA ಕಾಪೀಸ್ ಮಾಡ್ಬೋದು. ಸೊ ಆ DNA ಕಾಪೀಸ್ ಮಾಡಿದ ತಕ್ಷಣ ಅದು ನಮಗೆ ಕೋವಿಡ್ ಅಲ್ಲೆಲ್ಲ ಟೆಸ್ಟ್ ಮಾಡ್ತಿದ್ರಲ್ಲ, ಅದು RT-PCR ಆಲ್ಮೋಸ್ಟ್ ಸೇಮ್. ಬಟ್ ಇದರಲ್ಲಿ ನಾವು PCR ಮಿಷಿನ್ ಅಲ್ಲಿ ನಾವು ಆಂಪ್ಲಿಫೈ ಮಾಡ್ತೀವಿ DNA. ಸಪೋಸ್ ನಮಗೆ ಬರೀ 1 ಗ್ರಾಮ್ ಸಿಗಿದೆ, ನಮಗೆ 5 ಗ್ರಾಮ್ ಮಾಡ್ಬೋದು. ಸೇಮ್ ಕಾಪಿ ಮಾಡ್ಬಿಟ್ಟು DNA ಗ್ರಾಮ್ ಲೆಕ್ಕದಲ್ಲೂ ಇದು ಮಾಡ್ತೀರಾ? ಇಲ್ಲ, ನ್ಯಾನೋಗ್ರಾಮ್ ಒಟ್ಟಲ್ಲಿ ವೆಯ್ಟ್ ಪ್ರಕಾರನೇ ಮಾಡ್ತೀರಾ? ನ್ಯಾನೋ ಡ್ರಾಪ್. ಮತ್ತೆ ಅದು ಆಂಪ್ಲಿಫೈ ಆದ ತಕ್ಷಣ ನಾವು ಇಲ್ಲಿ ಎಲೆಕ್ಟ್ರೋಫೋರೆಸಿಸ್ ಮಾಡ್ತೀವಿ. ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ DNA ಬೇಸಿಕ್ಲಿ ಮೇಡ್ ಅಪ್ ಆಫ್ ATGC, ಅಡೆನೈನ್, ಥೈಮಿನ್, ಗುಯಾನಿನ್ ಅಂಡ್ ಸೈಟೋಸಿನ್. ಅದು ನ್ಯೂಕ್ಲಿಯೋಟೈಡ್ಸ್. ಸೊ ಆ ನ್ಯೂಕ್ಲಿಯೋಟೈಡ್ಸ್ ಪ್ರಕಾರ ಇದು ಸೆಪರೇಟ್ ಆಗುತ್ತೆ. ಯಾವ ರೀತಿ ಸೆಪರೇಟ್ ಆಗುತ್ತೆ, ಅದು ಯಾವ ಸೀಕ್ವೆನ್ಸ್ ಅಲ್ಲಿ ಇದೆ, ATGC ಇಲ್ಲ ಅಂದ್ರೆ GC-AT ಆ ತರ ಸೀಕ್ವೆನ್ಸ್ ಬರುತ್ತೆ. ಸೊ ಆ ಸೀಕ್ವೆನ್ಸ್ ಪ್ರಕಾರ ಇಲ್ಲಿ ಜೆಲ್ ಹಾಕ್ತಿವಿ, ಜೆಲ್ ಇಂದ ಅದು DNA ಹಾಕ್ತಿವಿ, ಯಾವ ಎಕ್ಸ್ಟ್ರಾಕ್ಟ್ ಮಾಡಿದ್ವಿ ಆ DNA ಹಾಕ್ಬಿಟ್ಟು ಅದು ಸೆಪರೇಟ್ ಆಗುತ್ತೆ. ಸೊ ನಿಮ್ದು ಪ್ರೊಫೈಲ್ ಬೇರೆ ಇರುತ್ತೆ, ಅದು ಸೆಪರೇಷನ್ ಬೇರೆ ಬೇರೆ ಸೀಕ್ವೆನ್ಸ್ ಬರುತ್ತೆ. ನಿಮ್ದು ಸೆಪರೇಟ್ ಡಿಫ್ರೆಂಟ್ ಇರುತ್ತೆ, ನಮ್ದು ಡಿಫ್ರೆಂಟ್ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ನೋಡ್ಬೋದು DNA ಮ್ಯಾಚಿಂಗ್, ಇಂಡಿವಿಜುವಲೈಸೇಷನ್ ಮ್ಯಾಚಿಂಗ್ ಮಾಡೋದು 99.9%. ಅದು 1.1% ಯಾಕೆ ಅಂದ್ರೆ ಟ್ವಿನ್ಸ್ಗೆ ಆಗಲ್ಲ, ಐಡೆಂಟಿಕಲ್ ಟ್ವಿನ್ಸ್. ಅದರ್ವೈಸ್ ಪತ್ತೆ ಹಚ್ಚಬಹುದು ಇವ್ರದೇ ಅಂತ ಹೇಳಿ ಮ್ಯಾಚ್ ಮಾಡಬಹುದು. ಅನಾಲಿಟಿಕಲ್ ಇನ್ಸ್ಟ್ರುಮೆಂಟೇಷನ್ ಇದು ನಮ್ದು PCR ಮಿಷಿನ್. ಇದು ಥರ್ಮಲ್ ಸೈಕಲ್ PCR ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಮಿಷಿನ್. ಇದು ಅದು ನಾವು DNA ಎಕ್ಸ್ಟ್ರಾಕ್ಟ್ ಆದ ತಕ್ಷಣ ನಾವು ಇಲ್ಲಿ ಆಂಪ್ಲಿಫೈ ಮಾಡಬಹುದು. ಅದಾದ್ಮೇಲೆ ಎಲೆಕ್ಟ್ರೋಫೋರೆಸಿಸ್ ಮಾಡಿ DNA ಸಿಕ್ತು, ಎಕ್ಸ್ಟ್ರಾಕ್ಟ್ ಮಾಡಿ ಆಯ್ತು, ಅದನ್ನ ಮಲ್ಟಿಪ್ಲೈ ಮಾಡಕ್ಕೆ ಈ ಮಷಿನ್ ಯೂಸ್ ಮಾಡ್ತಾರೆ. ಮತ್ತೆ ಇದು ನಮ್ದು UV ವಿಸಿಬಲ್ ಸ್ಪೆಕ್ಟ್ರೋಫೋಟೋಮೀಟರ್. ಇದು ಸ್ಯಾಂಪಲ್ ಏನಿದೆ, ಎಷ್ಟಿದೆ, ಸ್ವಲ್ಪ ಪ್ರೋಟೀನ್ ಸ್ಯಾಂಪಲ್, DNA ಸ್ಯಾಂಪಲ್ ಎಲ್ಲ ಕ್ವಾಂಟಿಫೈ ಮಾಡಬಹುದು ಎಷ್ಟಿದೆ. ಸೊ DNA ನಾವು ಎಕ್ಸ್ಟ್ರಾಕ್ಟ್ ಮಾಡಿದಿಲ್ಲ, ಅದು ನಾವು ಇಲ್ಲಿ ಕಂಡುಹಿಡಿಬಹುದು ಎಷ್ಟಿದೆ DNA. ಸಪೋಸ್ ಕಡಿಮೆ ಇದೆ, ನಾವು ಆಂಪ್ಲಿಫೈ ಮಾಡಬಹುದು. ಅಂದ್ರೆ ಎಷ್ಟು ಅದರ ಇದು ನಂಬರ್ ಆಫ್ DNA ಅಥವಾ ವೆಯ್ಟ್ ಎಷ್ಟು ನ್ಯಾನೋಗ್ರಾಮ್ ಸಿಕ್ಕಿದೆ. ಮತ್ತೆ ಇದು ATR ಅಟೆನ್ಯೂಟೆಡ್ ಟೋಟಲ್ ರಿಫ್ಲೆಕ್ಟೆನ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಇನ್ಫ್ರಾರೆಡ್ ಸ್ಪೆಕ್ಟ್ರೋಫೋಟೋಮೀಟರ್. ಏನ್ ಮಾಡುತ್ತೆ ಸರ್ ಇದು? ಸೊ ಇದು ಟೋಟಲ್ ಅಬ್ಸಾರ್ಪ್ಷನ್ ರಿಫ್ಲೆಕ್ಟೆನ್ಸ್ ಮೇಲೆ ಏನ್ ಸ್ಯಾಂಪಲ್ ಅದು ಸಾಲಿಡ್ ಮತ್ತೆ ಲಿಕ್ವಿಡ್ ಸ್ಯಾಂಪಲ್ ಏನು ಹಾಕ್ತೀರಾ, ಅದು ಏನ್ ಸ್ಯಾಂಪಲ್ ಏನ್ ಕಾಂಪೋಸಿಷನ್ ತೋರಿಸ್ತಾ ಇದೆ.
ಸೊ ಸಪೋಸ್ ನೀವು ಕ್ರೈಮ್ ಸೀನಲ್ಲಿ ಒಂದು ಟ್ಯಾಬ್ಲೆಟ್ ಸಿಗುತ್ತೆ, ಆ ಟ್ಯಾಬ್ಲೆಟ್ ಹೆಸರಿಲ್ಲ, ಟ್ಯಾಬ್ಲೆಟ್ ಇಟ್ಕೊಂಡು ಸ್ವಲ್ಪ ಪೌಡರ್ ಮಾಡಿಬಿಟ್ಟು ಇಲ್ಲಿ ಹಾಕ್ತೀವಿ, ಮತ್ತೆ ಅದು ಇನ್ಫ್ರಾರೆಡ್ ರೇಡಿಯೇಷನ್ ಪ್ರಕಾರ ಅದು ತೋರಿಸ್ತಾ ಇದೆ, ಅದರ ಕೆಮಿಕಲ್ ಪ್ರಾಪರ್ಟೀಸ್ ಏನೋ ಗೊತ್ತಾಗುತ್ತೆ. ಡಾನ್ ಖೈರ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರಿ, ನಿಮ್ಮ ಲ್ಯಾಬ್ ನಮಗೆ ನೋಡೋಕೆ ಬಿಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಎಷ್ಟೊತ್ತು ನೀವು ನೋಡಿದ್ರಿ ಸ್ನೇಹಿತರೆ, ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ಏನೆಲ್ಲ ಇರುತ್ತೆ, ಯಾವೆಲ್ಲ ಆಧಾರದ ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಎಲ್ಲ ತಿಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್.